ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರಗಳು. ಕಳೆದ ಒಂದು ತರಗತಿಯಲ್ಲಿ ನಾವು ಬಹುಪದೋಕ್ತಿಗಳು ಅನ್ನೋ ಪಾಠದಿಂದ ಒಂದಷ್ಟು ಅಂಶಗಳನ್ನು ತಿಳ್ಕೊಂಡಿದ್ವಿ. ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್. ಸೊ ಈ ಒಂದು ತರಗತಿಯಲ್ಲಿ ನಾವೇನು ತಿಳ್ಕೊಂಡಿದ್ವಿ, ಮೀನಿಂಗ್ ತಿಳ್ಕೊಂಡಿದ್ವಿ, ಅದರಲ್ಲಿ ಟೈಪ್ಸ್ ತಿಳ್ಕೊಂಡಿದ್ವಿ. ಇದರಲ್ಲಿ ಟೈಪ್ಸ್ ಎರಡು ರೀತಿಯ ಟೈಪ್ಸ್ ಇತ್ತು. ಒಂದು ಡಿಗ್ರಿ ಮೇಲೆ ಮತ್ತೆ ಇನ್ನೊಂದು ಟರ್ಮ್ಸ್ ಮೇಲೆ ತಿಳ್ಕೊಂಡಿದ್ವಿ. ಜೊತೆಗೆ ಇಲ್ಲಿ ಡಿಗ್ರಿ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಆ ಡಿಗ್ರಿಯಲ್ಲಿ ಒಂದು ಕ್ವಶನ್ ಕೇಳಿದ್ರು ಅಂತಲೂ ಹೇಳಿದೆ. 2017 ಅನಿಸುತ್ತೆ, 2017ರಲ್ಲಿ ಕೇಳಿದ್ವಿ. ಸೊ ಅಷ್ಟೆಲ್ಲ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಏನು ತಿಳ್ಕೊಳ್ತೀವಿ ಅಂತ ಹೇಳಿದ್ವಿ, ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಜೊತೆಗೆ ಇಂದಷ್ಟು ತಿಳ್ಕೊಂಡಿದ್ವಿ. ಏನು ಝೀರೋ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು, ಮತ್ತು ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದರೆ ಏನು ಅಂತ ತಿಳ್ಕೊಂಡು ಈ ಒಂದು ಕ್ಲಾಸಲ್ಲಿ ನಾವೇನು ತಿಳ್ಕೊಳ್ಳೋಣ, ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಬಹುಪದೋಕ್ತಿಗಳ ಶೂನ್ಯತೆಗಳು, ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ಇಲ್ಲಿ ಚರಾಕ್ಷರದ ಯಾವ ಬೆಲೆಗೆ, ಚರಾಕ್ಷರ ಅಂದರೆ ಇಲ್ಲಿ ಏನಿರ್ತೀವಿ, ಚರಾಕ್ಷರ ಅಂತ ಹೇಳಿದಾಗ ಅದನ್ನು ಆಲ್ಫಾಬೆಟ್ಸ್, ಇಂಗ್ಲಿಷ್ ಆಲ್ಫಾಬೆಟ್ ಇಂದ ಕರಿತೀವಿ. ಇಂಗ್ಲಿಷ್ ವರ್ಣಮಾಲೆ, ಇಂಗ್ಲಿಷ್ ವರ್ಣಮಾಲೆಯ ಮುಖಾಂತರ ನಾವೇನು ಮಾಡಿದ್ವಿ ತಿಳ್ಕೊಂಡು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಸೂಚಿಸ್ತೀವಿ. ಚರಾಕ್ಷರ ಬೆಲೆಯು ಶೂನ್ಯವಾಗುತ್ತದೆ, ಆ ಬೆಲೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಎನ್ನುತ್ತೇವೆ. ಸೊ ಯಾವುದೇ ಒಂದು ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಜಾಗದಲ್ಲಿ ನಾವು ಒಂದಷ್ಟು ಬೆಲೆ ಹಾಕಿದ್ರೆ ಆ ಒಂದು ಬೆಲೆಯು 0 ಬಂದರೆ, ಶೂನ್ಯವಾದರೆ ಅದನ್ನು ನಾವೇನಂತ ಕರಿತೀವಿ, ಬಹುಪದೋಕ್ತಿಯ ಶೂನ್ಯತೆ ಅಂತ ಕರಿತೀವಿ. ಇಲ್ಲಿ ಎನಿ ನಂಬರ್ is substitute in the place of variable, we get 0, that we call the zeros of the polynomial. So any number is substitute in the place of variable, so we get 0, that we call the polynomial. ಸೊ zeros of the polynomial, ಬಹುಪದೋಕ್ತಿಯ ಶೂನ್ಯತೆಗಳು. ಸೊ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಬೇಕಂದ್ರೆ, ಸೊ ಪಿ ಆಫ್ ಎಕ್ಸ್, ಇಲ್ಲಿ ಪಿ ಆಫ್ ಎಕ್ಸ್, ಇಲ್ಲಿ ಎಕ್ಸ್ ಜಾಗದಲ್ಲಿ ವೇರಿಯಬಲ್ ಏನಿದೆ ಎಕ್ಸ್ ಇದೆ. ಸೊ ಈ ಎಕ್ಸ್ಗೆ ಬಿಡಿಸಿದಾಗ ಶೂನ್ಯತೆ ಅಂದಾಗ ಇದು 0 ಆಗ್ತದೆ. ಎ ಎಕ್ಸ್ ಇಸ್ ಈಕ್ವಲ್ ಪ್ಲಸ್ ಬಿ, ಸೊ ಬಿ ಈ ಕಡೆ ಬಂತು ಅಂದಾಗ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಎಕ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಸೊ ಇದನ್ನು ಕೋಆಪ್ಷೆಂಟ್ ಏನಿಗೆ ಮಾಡಿ ಇದು ಕಳಿಸಿ. ಸೊ ದಿಸ್ ಈಸ್ ದ zeros ಆಫ್ ದ ಪಾಲಿನಾಮಿಯಲ್ ಆಫ್ ದ ಗಿವನ್ ಈಕ್ವೇಶನ್ ಅಲ್ಲ, ಪಾಲಿನಾಮಿಯಲ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ. ಈ ಒಂದು ಪ್ರಶ್ನೆಯು GPSR 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಇಲ್ಲಿ ಪಿ ಆಫ್ ಎಕ್ಸ್ ಏನಾಗ್ತದೆ, 0 ಇಸ್ ಈಕ್ವಲ್ ಟು, ವಿ ಕ್ಯಾನ್ ಸಾಲ್ವ್ ಫಾರ್ ದ ಎಕ್ಸ್, ಯಾಕೆ ಚರಾಕ್ಷರ ಎಕ್ಸ್ ಕೊಟ್ಟಿದ್ದಾರೆ. ಸಿ ಎಕ್ಸ್ ಪ್ಲಸ್ ಡಿ, ಪ್ಲಸ್ ಡಿ ಕಡೆ ಬಂದರೆ ಏನಾಯಿತು, ಮೈನಸ್ ಡಿ ಇಸ್ ಈಕ್ವಲ್ ಟು ಸಿ ಎಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಡಿ ಡಿವೈಡೆಡ್ ಬೈ ಸಿ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ದ ಎಕ್ಸ್. ನೆಕ್ಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್. ಸೊ ಇಲ್ಲೂ ಸಹ ಚರಾಕ್ಷರ ಎಕ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು 0 ಆಯಿತು. ಎ ಎಕ್ಸ್ 0 ಬೈ ಎ ಇಸ್ ಈಕ್ವಲ್ ಟು ಎಕ್ಸ್, 0 ಬೈ ಎ ಅಂದರೆ 0. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಹೌ ಮಚ್, 0. ಸೊ ಈ ಥರ ಒಂದು ಪ್ರಶ್ನೆಗಳು ಏನು ಕೇಳ್ತಾರೆ ಅಂದರೆ 1 ಮಾರ್ಕ್ ಕ್ವಶನ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್, ಫೈಂಡ್ ದ zeros ಆಫ್ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಇನ್ ದ ಗ್ರಾಫ್. ಸೊ ನಕ್ಷೆಯ ಮೂಲಕನೂ ಶೂನ್ಯತೆಗಳನ್ನು ಕಂಡುಹಿಡಿಯಬಹುದು. ಸೊ ಯಾವ ರೀತಿ ಶೂನ್ಯತೆಗಳನ್ನು ಕಂಡುಹಿಡಿಬೋದು, ಇಲ್ಲೊಂದಷ್ಟು ನಕ್ಷೆಗಳು ಬರ್ಕೊಂಡಿದ್ದೀವಿ. ಇಲ್ಲೇನಿದೆ, ಫಸ್ಟ್ ಲೆಕ್ಕ ಇಲ್ಲಿ ನೋಡ್ರಿ, ಫಸ್ಟ್ ಲೆಕ್ಕ ಇಲ್ಲಿ ವೈ ಆಕ್ಸಿಸ್ ಇದೆ ಮತ್ತೆ ಎಕ್ಸ್ ಆಕ್ಸಿಸ್ ಇದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂದ್ರೆ ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಸೊ ಹೌ ಮಚ್ ಲೈನ್ ಇಸ್ ಟಚಸ್ ದ ಎಕ್ಸ್ ಆಕ್ಸಿಸ್. ಸೊ ಎಷ್ಟು ಟಚ್ ಆಗಿದ್ರೆ ಅದನ್ನ ನಾವು ಶೂನ್ಯತೆ ಅಂತ ಕರಿತೇವೆ. ಅದನ್ನ ನೋಡ್ರಿ, ಇಲ್ಲಿ ಒಂದು ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಆದ್ದರಿಂದ ಶೂನ್ಯತೆ ಎಷ್ಟಾಯ್ತು, ಇದಕ್ಕೆ 1 ಆಯ್ತು. ಎರಡನೇದಕ್ಕೆ ಬರ್ರಿ,
ಇಲ್ಲಿ ನೋಡ್ರಿ ಎಕ್ಸ್ ಆಕ್ಸಿಸ್ ಅಲ್ಲಿ ಇಲ್ಲೊಂದಾಗಿದೆಯಾ, ನೆಕ್ಸ್ಟ್ ಇಲ್ಲೊಂದಾಗಿದೆ. ಸೊ ಶೂನ್ಯತೆಗಳು ಎಷ್ಟಾಯ್ತು? 2 ಆಯ್ತು. ಶೂನ್ಯತೆ ಯಾಕೋ ಟಚ್ ಆಗ್ತದೆ. ಶೂನ್ಯತೆ ಎಷ್ಟಾಯ್ತು? 2 ಆಯ್ತು. ಇಲ್ಲಿ 1. ನೆಕ್ಸ್ಟ್ 3ನೇ ಲೆಕ್ಕ ಬರ. ಇಲ್ಲಿ ನೋಡ್ರಿ 1 2 ಮತ್ತೆ 3. ಸೊ ಶೂನ್ಯತೆಗಳು ಎಷ್ಟಾಯ್ತು? 3 ಆಯ್ತು. ಈ ಒಂದು 3ನೇ ಲೆಕ್ಕದಲ್ಲಿ. ನೆಕ್ಸ್ಟ್ 4ನೇದಲ್ಲಿ ನೋಡ್ರಿ. ಸೊ ಈ ಒಂದು ಪ್ರಶ್ನೆ 2017ರಲ್ಲಿ ಕೇಳಿದರೆ -2 ಮತ್ತು +2ರ ನಡುವಿನ ಶೂನ್ಯತೆಗಳ ಸಂಖ್ಯೆಯು, ಇಲ್ಲೊಂದಷ್ಟು ಕೊಟ್ಟಿದ್ದಾರೆ ನೋಡಿ, -2 ಮತ್ತೆ +2 ಇದರ ಮಧ್ಯದಲ್ಲಿ ಇರ್ತಕ್ಕಂಥ ಅಂತ ಕೇಳಿದ್ದಾರೆ. ನಡುವಿನ, ಇನ್ ದ ಬಿಟ್ವೀನ್ 1 2. ಸೊ ಇನ್ ದ ಬಿಟ್ವೀನ್ ಅಂತ ಬಂದಾಗ ಸೊ ಆನ್ಸರ್ ಎಷ್ಟು ಬಂತು? 2 ಬಂತು. ಇನ್ ಕೇಸ್ ಅದೇ ನಿಮಗೆ ಟೋಟಲ್ ಕೇಳಿದ್ರೆ, ಇನ್ ದ ಬಿಟ್ವೀನ್ ಕೊಡದೆ ಕೇಳಿದ್ರೆ 1 ಆಗ್ತಾ ಇತ್ತು, 2 ಆಗ್ತಾ ಇತ್ತು, 3 ಆಗ್ತಾ ಇತ್ತು, 4 ಆಗ್ತಾ ಇತ್ತು. ಬಟ್ ಇಲ್ಲಿ ಕೇಳಿರ್ತಕ್ಕಂಥದ್ದು ಇನ್ ದ ಬಿಟ್ವೀನ್. ಸೊ ಆನ್ಸರ್ ಎಷ್ಟಾಯ್ತು? 2 ಆಯ್ತು. ಸೊ ನೆಕ್ಸ್ಟ್ 5ನೇ ಲೆಕ್ಕ 1 2 3. ಸೊ ಇಲ್ಲಿ ಎಷ್ಟಾಯ್ತು? ಶೂನ್ಯತೆಗಳು 3 ಆಯ್ತು. ಸೊ ಈ ಒಂದು ಇದರ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳು 1 ಅಂಕದ್ದಾಗಿರ್ತದೆ. ಸೊ ಆಲ್ರೆಡಿ ಇದನ್ನ 2017ರಲ್ಲಿ ಕೇಳಿದರೆ 40ನೇ ಕ್ವಶನ್ ಅದು. ಅದ್ಯಾಕೋ ಪಕ್ಕಕ್ಕೆ ಹೋಗಿದ್ರೆ ಅಲ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಮುಂದಿನ ಲೆಕ್ಕ ರಿಲೇಶನ್ಶಿಪ್ ಬಿಟ್ವೀನ್ zeros and coefficient ಆಫ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ರಿಲೇಶನ್ ಅಂದ್ರೆ ಸಹ ಸಂಬಂಧ. ಯಾವುದಕ್ಕೆ? ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧ. ಸಹಗುಣಕಗಳ ನಡುವಿನ ಸಂಬಂಧ. ಹಳೆ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಕಾನ್ಸೆಪ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಇದೆ, ಬಟ್ ಈಗ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲೂ ಇದೆ, ಮತ್ತೆ ಅಲ್ಲೂ ಮಾಡೋಣ. ಸೊ ಫಸ್ಟ್ ನೋಡ್ರಿ, ಆಲ್ಫಾ ಅಂಡ್ ಬೀಟಾ ಆರ್ ದ zeros ಆಫ್ ದ ಪಾಲಿನಾಮಿಯಲ್. ಸೊ zeros ಆಫ್ ದ ಪಾಲಿನಾಮಿಯಲ್ ಯಾವುದು? ಆಲ್ಫಾ ಅಂಡ್ ಬೀಟಾ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ax² ಪ್ಲಸ್ bx ಪ್ಲಸ್ c. ಸೊ ದಿಸ್ ಇಸ್ ದ ಜನರಲ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ a ಇಸ್ ನಾಟ್ ಈಕ್ವಲ್ ಟು 0. ಸೊ ಇಲ್ಲಿ ಆಲ್ಫಾ ಅಂಡ್ ಬೀಟಾ ಏನಾಗ್ತಾ ಇದೆ? zeros ಆದಾಗ ಆಲ್ಫಾ ಆಲ್ಫಾ ಅಂಡ್ ಬೀಟಾ ಆರ್ ದ zeros ಆಫ್ ದ ಪಾಲಿನಾಮಿಯಲ್. ಸೊ ಆಗೇನಾಗ್ತದೆ? ಎಕ್ಸ್ ಮೈನಸ್ ಆಲ್ಫಾ ಮತ್ತೆ ಎಕ್ಸ್ ಮೈನಸ್ ಬೀಟಾ ಆರ್ ದ ಫ್ಯಾಕ್ಟರ್ಸ್ ಆಫ್ ದ ಪಿ ಆಫ್ ಎಕ್ಸ್. ಫ್ಯಾಕ್ಟರ್ಸ್ ಅಂತ ಏನ್ ಕರಿತೀವಿ? ಫ್ಯಾಕ್ಟರ್ಸ್ ಥಿಯರಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಇದೇ ಚಾಪ್ಟರ್ ಅಲ್ಲಿ, ಅದು ಮುಂದಕ್ಕೆ ನೋಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಮೈನಸ್ ಆಲ್ಫಾ ಮತ್ತೆ ಎಕ್ಸ್ ಮೈನಸ್ ಬೀಟಾ ಆರ್ ದ ಫ್ಯಾಕ್ಟರ್ಸ್ ಆದಾಗ ಸೊ ಅದು ಎಕ್ಸ್ ಮೈನಸ್ ಆಲ್ಫಾ ಈಕ್ವಲ್ ಟು 0 ಆಗ್ತದೆ, ಆಗ ಎಕ್ಸ್ ಈಕ್ವಲ್ ಟು ಆಲ್ಫಾ. ಸೊ ದಿಸ್ ಇಸ್ ದ ಆಲ್ಫಾ ಇಸ್ ದ zeros ಆಫ್ ದ ಪಾಲಿನಾಮಿಯಲ್ ಅಂತ ಹೇಳಿದೀವಿ. ನೆಕ್ಸ್ಟ್ ಎಕ್ಸ್ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 0. ಸೊ ಆಗೇನಾಗ್ತದೆ? ಎಕ್ಸ್ ಇಸ್ ಈಕ್ವಲ್ ಟು ಬೀಟಾ. ಸೊ ದಿಸ್ ಇಸ್ ದ ಬೀಟಾ ಇಸ್ ಆಲ್ಸೋ zeros ಆಫ್ ದ ಪಾಲಿನಾಮಿಯಲ್. ಸೊ ಇಲ್ಲೊಂದಷ್ಟು ಆದ್ಮೇಲೆ ಇಲ್ಲೊಂದಷ್ಟು ಕಾನ್ಸೆಪ್ಟ್ ಇದೆ, ಏನು? ಸಮ್ಮು ಮತ್ತೆ ಪ್ರಾಡಕ್ಟ್ ಅಂತ. ಸಮ್ ಆಫ್ ದ zeros ಆಫ್ ದ ಪಾಲಿನಾಮಿಯಲ್ ಅಂಡ್ ಪ್ರಾಡಕ್ಟ್ ಆಫ್ ದ zeros ಆಫ್ ದ ಪಾಲಿನಾಮಿಯಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಇಲ್ಲಿ ಏನು? zeros ಆಫ್ ದ ಪಾಲಿನಾಮಿಯಲ್ ಇರ್ತಕ್ಕಂಥದ್ದು ಯಾವುದು? ಆಲ್ಫಾ ಪ್ಲಸ್ ಬೀಟಾ. ಇಲ್ಲಿ ನೋಡ್ರಿ, ಮೈನಸ್ ಆಫ್ ಬಿ ಬೈ ಎ ಅಂತ ಕರಿತೇವೆ. ಸೊ ಮೈನಸ್ ಬಿ ಬೈ ಎ ಅನ್ನೋದೇನು? ಬಿ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್. b is the coefficient of x divided by a is the coefficient of x square. Coefficient of x square. So this is the sum ಅಂತ ಇದನ್ನ ಕರಿತೀವಿ. ಸೊ ಇದು ಸಮ್ ಫಾರ್ಮುಲಾ ಏನಿದೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನೆಕ್ಸ್ಟ್ ಪ್ರಾಡಕ್ಟ್. ಸೊ ಇಲ್ಲಿ ಕೊಡ್ತಕ್ಕಂಥ zeros ಆಫ್ ದ ಪಾಲಿನಾಮ್ ಯಾವುದು? ಆಲ್ಫಾ ಬೀಟಾ ತಗೊಂಡಿದ್ದೀವಿ, ಪ್ರಾಡಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಫಾರ್ಮುಲಾ ಏನು ಅಂದ್ರೆ
C by A. C means constant. A is the coefficient of x square. Coefficient of x square. So this is the formula of alpha beta. ಸೊ ಇಲ್ಲಿ ಒಂದಷ್ಟು ಶೂನ್ಯತೆಗಳು ಕೊಟ್ಟಾಗ ಅಥವಾ ಸಮ್ ಮತ್ತೆ ಪ್ರಾಡಕ್ಟ್ ಕೊಟ್ಟಾಗ ಸೊ ಒಂದು ಫಾರ್ಮುಲಾ ಇದೆ, ಈಕ್ವೇಶನ್ ಮಾಡೋ ಅಂತ ಫಾರ್ಮುಲಾ. ಅದು ಯಾವುದು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 0. ಸೊ ಈ ಒಂದು ಫಾರ್ಮುಲಾ ಯಾವಾಗ ಯೂಸ್ ಮಾಡಬೇಕು ಅಂದರೆ ಸಮ್ ಕೊಟ್ಟಾಗ ಮತ್ತೆ ಪ್ರಾಡಕ್ಟ್ ಕೊಟ್ಟಾಗ ಈಕ್ವೇಶನ್ ಮಾಡೋ ಅಂತ ಫಾರ್ಮುಲಾ ಇದು. ಸೊ ಇದರಲ್ಲಿ ಒಂದು ಪ್ರಾಬ್ಲಮ್ ನೋಡೋಣ. ಸೊ ನೆಕ್ಸ್ಟ್ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಕ್ಯೂಬಿಕ್ ಅಂದರೆ ಹೇಳಿದ್ದೀವಿ ನೆನೆನೆ, ಕ್ಯೂಬ್ ಅಂದರೆ 3. ಸೊ ಹೈಯೆಸ್ಟ್ ಪವರ್ ಎಷ್ಟಿರಬೇಕು? 3 ಇರಬೇಕು. ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೈರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಇಸ್ ಈಕ್ವಲ್ ಡಿ. ಸೊ ಎ ಇಸ್ ನಾಟ್ ಈಕ್ವಲ್ ಟು 0. ಸೊ ಇಲ್ಲೂ ಸಹ ಸಮ್ ಅಂತ ಬರುತ್ತೆ, ಮತ್ತೆ ಇನ್ನೊಂದು ಸಮ್ ಆಫ್ ಪ್ರಾಡಕ್ಟ್ ಅಂತ ಬರುತ್ತೆ. ಇಲ್ಲಿ ಸಮ್ ಜೊತೆಗೆ ಪ್ರಾಡಕ್ಟ್ ಇರ್ತದೆ, ಮತ್ತೆ ಇನ್ನೊಂದು ಲಾಸ್ಟ್ ಪ್ರಾಡಕ್ಟ್ ಇರ್ತದೆ. ಸೊ ಸಮ್ ಇದ್ದಾಗ ಇಲ್ಲಿ ಏನು ತಗೊಂಡಿದ್ವಿ? ಆಲ್ಫಾ ಬೀಟಾ ಗಾಮಾ ಆರ್ ದ zeros of the polynomial. zeros of the polynomial ಆಯಿತು, ಅದನ್ನೇ ತಗೊಂಡಿದ್ವಿ. ಫಸ್ಟ್ ಒನ್ ಆಲ್ಫಾ ಪ್ಲಸ್ ಬೀಟಾ ಮತ್ತೆ ಗಾಮಾ. ಸೊ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೈರ್. ಇಲ್ಲಿ ಜಾಗ ಇಲ್ಲ ಬರೆಯೋಕ್ಕೆ. ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೈರ್ ಆಯಿತು. ಎ ಇಸ್ ದ ಕೋಎಫಿಷಿಯಂಟ್ ಆಫ್ ಎಕ್ಸ್ ಕ್ಯೂಬ್. ನೆಕ್ಸ್ಟ್ ಸಮ್ ಮತ್ತೆ ಪ್ರಾಡಕ್ಟ್. ಇಲ್ಲಿ ಏನಾಗಿದೆ? ಆಲ್ಫಾ ಬೀಟಾ ಮಲ್ಟಿಪ್ಲಿಕೇಶನ್ ಆಗಿದೆ, ಬೀಟಾ ಗ್ಯಾಮಾ ಗ್ಯಾಮಾ ಆಲ್ಫಾ. ಸೊ ಇಲ್ಲಿ ಅಡಿಷನ್ ಇದೆ ಜೊತೆಗೆ ಮಲ್ಟಿಪ್ಲಿಕೇಶನ್ ಇದೆ. ಸೊ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಸಿ ಬೈ ಎ ಅಂತ ಕರೆದಾಗ ಏನು ಹೇಳ್ಬೋದು ನಾವು? ಸಿ ಬೈ ಎ ಅಂತ ಬಂದಾಗ ಸೊ ಇಲ್ಲೇನಿದೆ? ಸಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇದೆಯಾ? ನೆಕ್ಸ್ಟ್ ಎ is the coefficient of x square. So that is the alpha beta plus beta gamma. Next product alpha beta into gamma. So minus d by a. So a is the constant d. Next a is the coefficient of x cube. ಸರಿ ಇದೆ. ಸೊ ಇಲ್ಲಂತಷ್ಟು ಆಗ್ಲೇ ಏನು ಮಾಡಿದ್ವಿ? ಅಲ್ಲೂ ಸಮ್ಮು ಮತ್ತೆ ಕೊಟ್ಟಾಗ ಸೊ ಹೌ ಕ್ಯಾನ್ ಫೈಂಡ್ ಔಟ್ ದ ಈಕ್ವೇಶನ್. ಈ ಒಂದು ಪ್ರಶ್ನೆಯು 2023 ಕೊಟ್ಟಿರ್ತಕ್ಕಂಥ ಟಿ ಕ್ವಶನ್ ಆಗಿದೆ. ಏನು? ಎಕ್ಸ್ ಕ್ಯೂಬ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಕ್ಸ್ ಸ್ಕ್ವಯರ್ ಪ್ಲಸ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಆಲ್ಫಾ ಇಂಟು ಎಕ್ಸ್ ಈಸ್ ಮೈನಸ್ ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು 0. ಸೊ ಇದನ್ನ ನಾವೇನಂತ ಕರಿತೀವಿ? ಸಮ್ ಅಂತ ಕರಿತೀವಿ. ಸೊ ಈ ಪ್ಲೇಸನ್ನು ಸಮ್ ಅಂಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಏಕೆ ಎರಡು ಇದೆ ಆಪರೇಷನ್ಸು, ಇಲ್ಲಿ ಜಸ್ಟ್ ಫಾರ್ ದ ಪ್ರಾಡಕ್ಟ್ ಅಂತ ಕರಿತೀವಿ. ಇಷ್ಟಿದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬರೋಣ. ಸೊ ಇಲ್ಲೇನಿದೆ? ಫಸ್ಟ್ ಕ್ವಶನ್, ಫೈಂಡ್ ದ zeros ಆಫ್ ದ ಪಾಲಿನಾಮಿಯಲ್ ಆಫ್ ದ ಅಂಡ್ ವೆರಿಫೈಡ್. ಸೊ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಪರೀಕ್ಷಿಸಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 14x ಪ್ಲಸ್ 48. ಸೊ ಶೂನ್ಯತೆಗಳು ಅಂತ ಬಂದಾಗ ಸೊ ವಿ ಕ್ಯಾನ್ ಗೋ ಫಾರ್ ದ ಫ್ಯಾಕ್ಟರೈಸೇಷನ್. ಅಪವರ್ತನಕ್ಕೆ ಹೋಗ್ತಿದ್ದೀವಿ. ಏನಿದೆ? ಪ್ಲಸ್ 48 ಇದೆ, ಇಲ್ಲಿ ಕೋಎಫಿಷಿಯಂಟ್ ಇಲ್ಲ, 1 ಇಂಟು 48 ಆಗ್ತದೆ. ಆ್ಯಡ್ ಮಾಡಿದ್ರೆ 14 ಬರಬೇಕು. 8 6 48, ಎರಡು ಪ್ಲಸ್ ಕೊಡಬೇಕು. ಪ್ಲಸ್ ಅಂದರೆ ಮಲ್ಟಿಪ್ಲೈ ಮಾಡಿದಾಗ 8 6 48 ಬರುತ್ತೆ, ಆ್ಯಡ್ ಮಾಡಿದಾಗ 14 ಬರ್ತದೆ. 8 ಪ್ಲಸ್ 6 14. ಸೊ ಅದನ್ನು ಎಕ್ಸ್ ಸ್ಕ್ವಯರ್ 8x ಪ್ಲಸ್ 6x ಪ್ಲಸ್ 48. ಸೊ ಇದರಲ್ಲಿ ಕಾಮನ್ ಬಂದು ಏನಾಗ್ತದೆ? ಎಕ್ಸ್ ಈಸ್ ದ ಕಾಮನ್, ಎಕ್ಸ್ ಪ್ಲಸ್ 8. ನೆಕ್ಸ್ಟ್ 6 ಈಸ್ ದ ಕಾಮನ್, ರಿಮೈನಿಂಗ್ ಈಸ್ 6 8 ಮೀನ್ಸ್ 8. ಸೊ ಎಕ್ಸ್ ಪ್ಲಸ್ 8 ಮತ್ತು ಎಕ್ಸ್ ಪ್ಲಸ್ 8 ಏನಿದೆ? ಕಾಮನ್ ಇದೆ. ಎಕ್ಸ್ ಪ್ಲಸ್ 8 ಒನ್ ಟೈಮ್, ಎಕ್ಸ್ ಪ್ಲಸ್ 6. ಸೊ ಅದನ್ನು ಏನು ಮಾಡ್ತೀವಿ? ಎಕ್ಸ್ ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ತೊಗೊತೀವಿ. ಎಕ್ಸ್ ಪ್ಲಸ್ 6 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 8 ಮತ್ತು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 6.
ಸೊ ಇದನ್ನ ಎತ್ಕೊಂಡೋಗಿ ಎಲ್ಲಿ ಹಾಕಬೇಕು, ಇನ್ ದ ಪಾಲಿನಾಮಿಯಲ್. ಸೊ ಪಾಲಿನಾಮಿಯಲ್ ಅಂದ್ರೆ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 14x ಪ್ಲಸ್ 48. ಸೊ ಇಲ್ಲಿ 1 ತಗೊಳ್ರಿ, ಪಿ ಆಫ್ -6 ತಗೊಂತೀವಿ ಫಸ್ಟ್, -6 ಹೋಲ್ ಸ್ಕ್ವಯರ್ 14 ಇಂಟು -6 ಪ್ಲಸ್ 48. -6 ಹೋಲ್ ಸ್ಕ್ವೇರ್ ಅಂದರೆ 36 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 14 6 84 ಪ್ಲಸ್ 48. ಸೊ ಇಲ್ಲಿ ಆ್ಯಡ್ ಮಾಡಿದ್ರೆ 36 ಪ್ಲಸ್ 48 ಮೈನಸ್ 84. 6 ಪ್ಲಸ್ 8 14 ಕ್ಯಾರಿ 1 4 ಪ್ಲಸ್ 1 ಪ್ಲಸ್ 1 is 84. ಸೊ 84 ಮೈನಸ್ 84 is 0. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇದೀವಿ, ಬಹುಪದೋಕ್ತಿಗಳ ಶೂನ್ಯತೆ ಅಂದರೆ ವೇರಿಯಬಲ್ ಪ್ಲೇಸ್ ಅಲ್ಲಿ -6 ಹಾಕಿದಾಗ ನಮ್ಗೆ ಎಷ್ಟು ಬರಬೇಕು, 0 ಬಂದಾಗ ಅದನ್ನೇನಂತ ಕರಿತೀವಿ, ಶೂನ್ಯತೆ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೂ ಒಂದಿದೆ, ಅದರಲ್ಲಿ ವ್ಯಾಲ್ಯೂ ಬಂದಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 14x ಪ್ಲಸ್ 48. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ, -8 ಹೋಲ್ ಸ್ಕ್ವಯರ್ ಪ್ಲಸ್ 14 ಇಂಟು -8 ಪ್ಲಸ್ 48. 8 ಸ್ಕ್ವೇರ್ ಅಂದರೆ 64 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ 14 8 112 ಪ್ಲಸ್ 48. ಸೊ 2 ಪ್ಲಸ್ ಇದೆ, ಆ್ಯಡ್ ಮಾಡ್ಕೊಳ್ರಿ. 8 ಪ್ಲಸ್ 4 12 ಕ್ಯಾರಿ 1 6 ಪ್ಲಸ್ 4 ಪ್ಲಸ್ 1 is 11. 112 minus 112. So how much you will get, p of -8 is also 0. ಸೊ ಇದನ್ನ ನಾವೇನಂತ ಕರಿತೀವಿ ಅಂದರೆ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಆಗ್ಲೇ ಹೇಳಿದ್ವಿ, ಚರಾಕ್ಷರದ ಯಾವುದೇ ಬೆಲೆಗೆ ಹಾಕಿದಾಗ ಆ ಒಂದು ಬೆಲೆ ಏನಾಗಿರಬೇಕು, 0 ಬಂದರೆ ಅದನ್ನ ಬಹುಪದೋಕ್ತಿಗಳ ಶೂನ್ಯತೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಎಕ್ಸ್ ಸ್ಕ್ವಯರ್ ಮೈನಸ್ 3. ಸೊ ಎಕ್ಸ್ ಸ್ಕ್ವಯರ್ ಮೈನಸ್ 3 ಕೊಟ್ಟಿದ್ದಾರೆ, ಹೆಂಗೆ ಬರ್ಕೊಡೋದು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3. ಸೊ ಇಲ್ಲಿ ಫ್ಯಾಕ್ಟರೈಸೇಷನ್ ಮಾಡೋಕ್ಕಾಗಲ್ಲ, ಬಟ್ ಒಂದು ರೂಲ್ ಇದೆ, ಅದನ್ನು ಎಕ್ಸ್ ಸ್ಕ್ವಯರ್ ಮೈನಸ್ 3ನ √3 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಇಲ್ಲೊಂದು ಫಾರ್ಮುಲಾ ಇದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಈ √3 ಹೋಲ್ ಸ್ಕ್ವೇರ್ನ ಮತ್ತೆ ಸ್ಕ್ವಯರ್ ಮಾಡಿದಾಗ ಏನಾಗ್ತದೆ, ಅಗೇನ್ ಯು ವಿಲ್ ಗೆಟ್ ದ 3. ಸೊ ಇಲ್ಲೇನು ಮಾಡ್ಕೋಬೋದು, ಎಕ್ಸ್ ಸ್ಕ್ವಯರ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ ಎ ಈಸ್ ಎಕ್ಸ್, ಬಿ ಈಸ್ √3. ಎಕ್ಸ್ ಪ್ಲಸ್ √3 ಎಕ್ಸ್ ಮೈನಸ್ √3. ಸೊ ಒಂದನ್ನ ಏನು ಬರ್ಕೊತೀವಿ, ಎಕ್ಸ್ ಪ್ಲಸ್ √3 ಇಸ್ ಈಕ್ವಲ್ ಟು 0 ಅಂತ ಬರ್ಕೊತೀವಿ. ಇನ್ನೊಂದು ಎಕ್ಸ್ ಮೈನಸ್ √3 ಇಸ್ ಈಕ್ವಲ್ ಟು 0, ಪ್ಲಸ್ √3 ಆ ಕಡೆ ಹೋದರೆ ಮೈನಸ್ √3, ಮೈನಸ್ √3 ಆ ಕಡೆ ಹೋದರೆ ಪ್ಲಸ್ √3. ಸೊ ದಿಸ್ ಇಸ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಬಂತು. ಸೊ ನಾವೇನು ಮಾಡಬೇಕು, ಈಗ ಅದನ್ನು ಚೆಕ್ ಮಾಡಬೇಕು. ಸೊ ಇಲ್ಲೇನಿದೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 3 ಇದೆ. ಪಿ ಆಫ್ ಮೊದಲನೇ ಎಕ್ಸ್ ತಗೊಳ್ರಿ, ಮೈನಸ್ √3 ಇದೆ, ಮೈನಸ್ √3 ಹೋಲ್ ಸ್ಕ್ವಯರ್ ಮೈನಸ್ 3. ಸ್ಕ್ವಯರ್ ಗೆಟ್ ಕ್ಯಾನ್ಸಲ್, ಸ್ಕ್ವಯರ್ ಅಂದಾಗ ಮೈನಸ್ ಇರೋದು ಪ್ಲಸ್ ಆಗ್ತದೆ, 3 ಮೈನಸ್ 3 ಇಸ್ ಈಕ್ವಲ್ ಟು ಎಸ್ ಆಗ್ತದೆ 0. ಪಿ ಆಫ್ ಮೈನಸ್ √3. ನೆಕ್ಸ್ಟು ಪಿ ಆಫ್ ಪ್ಲಸ್ √3 ಏನಿದೆ, ಎಕ್ಸ್ ಸ್ಕ್ವಯರ್ ಮೈನಸ್ 3 ಇದೆ, √3 ಹೋಲ್ ಸ್ಕ್ವಯರ್ ಮೈನಸ್ 3, ಸ್ಕ್ವಯರ್ ಗೆಟ್ ಕ್ಯಾನ್ಸಲ್, 3 ಮೈನಸ್ 3 is equal to 0. So that is the p of √3. So this is the zeros of the polynomial ಅಂತ ಕರಿತೀವಿ, ಮೈನಸ್ √3 ಪ್ಲಸ್ √3. ಸೊ ಮುಂದಿನ ಲೆಕ್ಕ, ಫೈಂಡ್ ದ zeros of the polynomial and verify the relationship between the zeros and coefficients. ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡುಹಿಡಿದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇಲ್ಲಿ ಫಸ್ಟ್ ಲೆಕ್ಕ ಏನಿದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 7x ಪ್ಲಸ್ 2. ಸೊ ಫಸ್ಟ್ ಶೂನ್ಯತೆಗಳು ಕಂಡುಹಿಡಿಬೇಕಂದ್ರೆ ಫ್ಯಾಕ್ಟರೈಸೇಷನ್ ಮಾಡಬೇಕು. ಪ್ಲಸ್ 12 ಇದೆ, 7 ಇದೆ ಅಂದಮೇಲೆ 4 3 12, ಬೋತ್ ಆರ್ ದ ಪಾಸಿಟಿವ್. ಆ್ಯಡ್ ಮಾಡಿದ್ರೆ 7 ಬರ್ತದೆ, ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ತದೆ. ಎಕ್ಸ್ ಸ್ಕ್ವಯರ್ ಪ್ಲಸ್ 4x ಪ್ಲಸ್ 3x ಪ್ಲಸ್ 12. ಎಕ್ಸ್ ಇಸ್ ದ ಕಾಮನ್, x plus 4 plus 3 x plus 3 4 is 12. ಸೇಮ್ ಇದೆ.
ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಪ್ಲಸ್ 4. ಸೊ ಈಕ್ವೇಟ್ ಮಾಡ್ಕೊಂಡ್ರೆ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಆಯಿತು, ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು -3, ಎಕ್ಸ್ ಇಸ್ ಈಕ್ವಲ್ ಟು -4. ಸೊ ಒಂದನ್ನು ನಾವೇನು ಮಾಡೋಣ, ಒಂದನ್ನು ಆಲ್ಫಾ ತಗೊಳ್ಳೋಣ, ಇನ್ನೊಂದನ್ನು ಬೀಟಾ ತಗೊಳ್ಳೋಣ. ಆಲ್ಫಾ ಇಸ್ ಈಕ್ವಲ್ ಟು -3, ಬೀಟಾ ಇಸ್ ಈಕ್ವಲ್ ಟು -4. ಸೊ ಫಸ್ಟ್ ಏನು ಸಮ್ಮನ್ನು ಚೆಕ್ ಮಾಡ್ಕೊಳ್ಳೋಣ. ಏನು ಸಮ್ ಇದೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಇಲ್ಲಿ ಈಕ್ವೇಶನ್ ಏನು ಕೊಟ್ಟಿದ್ದಾರೆ, ಪಿ ಆಫ್ ಎಕ್ಸ್ದು x² ಪ್ಲಸ್ 7x ಪ್ಲಸ್ 12. ಕೋಆಫಿಷಿಯಂಟ್ ಆಫ್ x² ಏನಿದೆ 1 ಇದೆ, b ಎಷ್ಟಿದೆ, ಕೋಆಫಿಷಿಯಂಟ್ ಆಫ್ x ಎಷ್ಟಿದೆ 7, c ಎಷ್ಟಿದೆ 12 ಇದೆ. ಆಲ್ಫಾ ಎಷ್ಟು ಬಂದಿದೆ, -3 ಪ್ಲಸ್ ಇಂಟು ಬೀಟಾ -4 ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಎಷ್ಟಿದೆ 7 ಡಿವೈಡೆಡ್ ಬೈ ಎ ಎಷ್ಟಿದೆ 1. -3 ಪ್ಲಸ್ ಇಂಟು ಮೈನಸ್ ಇಸ್ -4 ಇಸ್ ಈಕ್ವಲ್ ಟು -7. ಸೊ -3 -4 -7 ಇಸ್ ಈಕ್ವಲ್ ಟು -7. ಸೊ ಸಮ್ ಏನು ಬಂತು, ಆರ್ ಎಚ್ ಎಸ್ ಮತ್ತು ಎಲ್ ಎಚ್ ಎಸ್ ಸೇಮ್ ಬಂತು. ನೆಕ್ಸ್ಟ್ ಪ್ರಾಡಕ್ಟ್ ಏನಿದೆ, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು c/a ಇದೆ. ಸಿ ಅಂದರೆ ಕಾನ್ಸ್ಟೆಂಟು, ಎ ಅಂದರೆ ಕೋಆಫಿಷಿಯಂಟ್ ಆಫ್ x². ಆಲ್ಫಾ ಬೀಟಾ ಕಂಡುಹಿಡಿದಿದ್ದೀವಿ, -3 -4 ಇದೆ, ಸಿ ಎಷ್ಟಿದೆ 12, ಕೋಆಫಿಷಿಯಂಟ್ ಆಫ್ x² ಎಷ್ಟಿದೆ 1. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, 4 3 is 12 is equal to 12. ಸೊ ದಿಸ್ ಈಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇಲ್ಲಿ ಏನಾಯಿತು, ವೆರಿಫೈ ಮಾಡಿದ್ವಿ. ಸೊ ಮುಂದಿನ ಲೆಕ್ಕ 6x² -3. ಸೊ ಆಗ್ಲೇ ಮಾಡಿದ್ದೀವಿ ಒಂದು ಲೆಕ್ಕ, ಹೆಂಗೆ ಮಾಡ್ಕೋಬೇಕು ಇದನ್ನು, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² -3. ಸೊ ಇದನ್ನು 6x² ಮೈನಸ್ ಇದನ್ನು ಸ್ಕ್ವೇರ್ ಬರ್ಕೋಬೇಕು. ಯಾಕೆ, 6ಗೆ ಸ್ಕ್ವೇರ್ ಇಲ್ಲ, ಓನ್ಲಿ ಎಕ್ಸ್ಗೆ ಮಾತ್ರ ಸ್ಕ್ವೇರ್ ಇದೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x² -3. ಅದನ್ನು ಹೆಂಗೆ ಬರ್ಕೊತೀವಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 6 ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 6 ಹೋಲ್ ಸ್ಕ್ವೇರ್ ಇಂಟು x² ಆಗ್ತದೆ. ಅಗೇನ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, 6x² ಬರ್ತದೆ. ಅದೇ ರೀತಿ ರೂಟ್ 3 ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಬರ್ತದೆ. ಸೊ ಇದನ್ನು ರೂಟ್ 6x ಪ್ಲಸ್ ರೂಟ್ 3 ಒನ್ ಟೈಮ್, ನೆಕ್ಸ್ಟ್ ರೂಟ್ 6x ಮೈನಸ್ ರೂಟ್ 3. ಸೊ ಇದು a² ಪ್ಲಸ್ b² ಫಾರ್ಮುಲಾದಲ್ಲಿದ್ದು, ಅದನ್ನು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಬರ್ಕೊಂಡಿದ್ವಿ. ಸೊ ರೂಟ್ x ಪ್ಲಸ್ ರೂಟ್ 3 ಇಸ್ ಈಕ್ವಲ್ ಟು 0, ರೂಟ್ 6x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3, x ಇಸ್ ಈಕ್ವಲ್ ಟು ಮೈನಸ್ ರೂಟ್ 3 ಡಿವೈಡೆಡ್ ಬೈ ರೂಟ್ 6. ಸೊ ರೂಟ್ 6ನ ಹೆಂಗೆ ಬರ್ಕೋಬೋದು, ಮೈನಸ್ ರೂಟ್ 3 ಡಿವೈಡೆಡ್ ಬೈ 3 2s. ಅದನ್ನು ಸ್ಪ್ಲಿಟ್ ಮಾಡಿದಾಗ ಏನಾಯ್ತದೆ, ಮೈನಸ್ ರೂಟ್ 3 ಇಂಟು ರೂಟ್ 2. ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಏನು ಉಳಿತದೆ, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1/√2 ಉಳಿತು. ಸೊ ದಿಸ್ ಇಸ್ ದ ಫಸ್ಟ್ ಪಾಲಿನಾಮಿಯಲ್, ಇದನ್ನು ಆಲ್ಫಾ ಅಂತ ಕೊಡೋಣ. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ, ರೂಟ್ 6x ಮೈನಸ್ ರೂಟ್ 3 ಇಸ್ ಈಕ್ವಲ್ ಟು 0, ರೂಟ್ 6x ಇಸ್ ಈಕ್ವಲ್ ಟು ರೂಟ್ 3, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ 3 ಡಿವೈಡೆಡ್ ಬೈ ರೂಟ್ 6, ರೂಟ್ 3 ಡಿವೈಡೆಡ್ ಬೈ ರೂಟ್ 6ನ ಇದು ಮಾಡಿದಾಗ ರೂಟ್ 3 ಇಂಟು ರೂಟ್ 2 ರೂಟ್ ಕ್ಯಾನ್ಸಲ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1/√2. ಸೊ ದಿಸ್ ಈಸ್ ಅ ಟೇಕನ್ ಫಾರ್ ಬೀಟಾ. ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ 1/√2, ಬೀಟಾ ಇಸ್ ಈಕ್ವಲ್ ಟು 1/√2. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಿದೆ, 6x² ಮೈನಸ್ 3 ಇದೆ, ಎ ಎಷ್ಟಿದೆ, ಕೋಆಫಿಷಿಯಂಟ್ ಆಫ್ x² 6, ಕೋಆಫಿಷಿಯಂಟ್ ಆಫ್ x ಇಲ್ಲ 0, ಸಿ ಇಸ್ ಈಕ್ವಲ್ ಟು ಮೈನಸ್ 3. ಈಗ ಫಸ್ಟು ಸಮ್ ಮಾಡೋಣ. ಸಮ್ ಏನಿದೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a. ಆಲ್ಫಾ ಎಷ್ಟು, ಮೈನಸ್ 1/√2
plus 1 by root 2 is equal to minus b by means minus 0 divided by 6. B means coefficient of x, a means coefficient of x square. Plus 1 by root 2 minus 1 by root 2 get cancel, minus 0 by 6 is 0. So LHS ಮತ್ತೆ RHS ಏನಾಯ್ತು ಈಕ್ವಲ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಏನಾಯ್ತು, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸೊ ಆಲ್ಫಾ ಎಸ್ ಬಂತು ಮೈನಸ್ 1 ಬೈ ರೂಟ್ 2, ಬೀಟಾ ಎಸ್ ಬಂತು 1 ಬೈ ರೂಟ್ 2 ಬಂತು. ಸಿ ಎಷ್ಟು ಬಂದಿದೆ ನಮಗೆ, ಸಿ 3 ಇದೆ. ನೆಕ್ಸ್ಟು ಎ ಎಷ್ಟಿದೆ 6 ಇದೆ. ಇಲ್ಲಿ ನೋಡಿ 6x ಸ್ಕ್ವೇರ್ ಮೈನಸ್ 3. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರು ಎ, ಕಾನ್ಸ್ಟೆಂಟ್ ಬಂದು ಸಿ. 3 1s 3 2s ಆಯಿತು. ಇದನ್ನು ಮೈನಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಎಷ್ಟಿದೆ ಮೈನಸ್ 3 ಇದೆ. ಇಲ್ಲಿ minus 1 by root 2 into root 2 is root 2 whole square is equal to minus 1 by 2. Square get cancelled, minus 1 by 2 is equal to minus 1 by 2. So ಇಲ್ಲಿ ಏನಾಯಿತು, RHS ಮತ್ತು LHS ಈಕ್ವಲ್ ಆಗಿದೆ. ಈಕ್ವಲ್ ಆಗಿದೆಯಲ್ಲ, ಅಂದರೆ ನಮ್ಮ ವೆರಿಫಿಕೇಶನ್ ಮಾಡಿರ್ತಕ್ಕಂಥದ್ದು ಕರೆಕ್ಟ್ ಆಗಿದೆ ಅಂತ. ನೆಕ್ಸ್ಟ್ ಕ್ವಶನ್, f of u is equal to 4u square plus 8u. ಮುಂದಿನ ಲೆಕ್ಕ f of u is equal to 4u square plus 8u. ಸೊ ಇಲ್ಲಿ ಆಗಲೇ 2 ಕೊಟ್ಟಿದ್ರು, ಬಟ್ ಕಾನ್ಸ್ಟೆಂಟ್ ಇತ್ತು. ಬಟ್ ಇಲ್ಲಿ ಏನಾಗಿದೆ, 2 ವೇರಿಯೇಬಲ್ಸ್ ಇದೆ, u ಸ್ಕ್ವೇರ್ ಮತ್ತು u. ಸೊ ಆದ್ದರಿಂದ ವಿ ಕ್ಯಾನ್ ಟೇಕನ್ ಫಾರ್ ದ ಕಾಮನ್ 4u, ರಿಮೈನಿಂಗ್ is u plus 2. ಸೊ 4u ನ ಒಂದು ತಗೊಳ್ರಿ, ಇನ್ನೊಂದು u plus 2. 4u is equal to 0, u plus 2 is equal to 0. u is equal to 0 by 4. So u is equal to 0 by 4 is 0. Next, plus 2 is comes to this side is minus 2. u is equal to minus 2. So ಇದನ್ನ ಆಲ್ಫಾ ತಗೊಳ್ರಿ, ಇದನ್ನ ಬೀಟಾ ತಗೊಳ್ರಿ. ಸೊ ಈಗೇನಾಯಿತು, ಆಲ್ಫಾ is equal to 0, ಬೀಟಾ equal to minus 2 ಆಯಿತು. ಮತ್ತೆ ಕಂಪೇರ್ ಮಾಡಿರಿ, 4u ಸ್ಕ್ವೇರ್ ಪ್ಲಸ್ 8u, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಅಂದರೆ a ಎಷ್ಟು 4, b ಎಷ್ಟು 8, c ಎಷ್ಟು 0. ಈಗ ಫಸ್ಟ್ ಸಮ್ ಫಾರ್ಮುಲಾ ಏನು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಬೈ ಎ ಆಯ್ತಲ್ವಾ. ಆಲ್ಫಾ ಪ್ಲಸ್ ಬೀಟಾ ಅಂದರೆ 0 ಪ್ಲಸ್ ಆಫ್ ಮೈನಸ್ 2 ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಈಸ್ 8 divided by 4. 4 1s 4 2s, plus into minus is minus. ಸೊ LHS ಮತ್ತು RHS ಏನಾಯಿತು, ಈಕ್ವೇಟ್ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಎಸ್ ಬಂತು 0 ಇಂಟು ಮೈನಸ್ 2, ಸಿ ಎಷ್ಟಿದೆ 0 ಬೈ ಎ ಈಸ್ 4. ಸೊ ಮೈನಸ್ into 0 is 0, 0 by 4 is 0. So this is LHS ಮತ್ತು RHS ಏನಾಗ್ತಿದೆ, ಈಕ್ವಲ್ ಆಗ್ತದೆ. ಮುಂದಿನ ಲೆಕ್ಕ, if alpha and beta are the zeros of the polynomial f of x is equal to x square minus 5x plus k such that alpha minus beta is equal to 1. Find the value of k. ಸೊ ಆಲ್ಫಾ ಮತ್ತು ಬೀಟಾಗಳು f of x is equal to x square minus 5x plus k ನ ಬಹುಪದೋಕ್ತಿಗಳ ಶೂನ್ಯಗಳಾಗಿದ್ದು, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಆದಾಗ ಕೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಕಂಡೀಷನ್ ನೋಡ್ಕೊಡ್ರಿ. ಗಿವನ್ ಏನು ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವಯರ್ ಮೈನಸ್ 5x ಪ್ಲಸ್ ಕೆ ಕೊಟ್ಟಿದ್ದಾರೆ ಅಲ್ವಾ. ನೆಕ್ಸ್ಟ್ ಏನಾಯಿತು, ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಗೆ ಕಂಪೇರ್ ಮಾಡಿರಿ. ಎ ಎಸ್ ಬಂತು 1 ಬಂತು, ಬಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಮೈನಸ್ 5, ಸಿ ಇಸ್ ಈಕ್ವಲ್ ಟು ಕೆ. ಮತ್ತಿನ್ನೇನು ಕೊಟ್ಟಿದ್ದಾರೆ, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1 ಕೊಟ್ಟಿದ್ದಾರೆ. ಸೊ ಈಗ ಫಸ್ಟ್ ಸಮ್ ಫೈಂಡ್ ಔಟ್ ಮಾಡಿರಿ.
ಸಮ್ ಅಂದರೆ ಏನು, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ನಮ್ಗೆ ಆಲ್ಫಾ ಪ್ಲಸ್ ಬೀಟಾ ಗೊತ್ತಿಲ್ಲ, ಮೈನಸ್ ಆಫ್ ಬಿ ಗೊತ್ತು, ಮೈನಸ್ 5/1. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ, 5 ಬಂತು. ನೆಕ್ಸ್ಟ್ ಆಲ್ಫಾ ಬೀಟಾ ಪ್ರಾಡಕ್ಟ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಬೀಟಾ ಗೊತ್ತಿಲ್ಲ ನಮಗೆ, ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಸಿ ಗೊತ್ತು, ಕೆ ಬೈ ಎ ಎಷ್ಟು 1. ಸೊ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಎಷ್ಟು ಬಂತು, ಕೆ ಬಂತು. ಸೊ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ಏನು ಕಂಡೀಷನ್ ಕೊಟ್ಟಿದ್ದಾರೆ, ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1. ಸೊ ಇದನ್ನ ಸ್ಕ್ವೈರ್ ಆನ್ ಬೋತ್ ಸೈಡ್ಸ್ ಮಾಡ್ರಿ. ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಸ್ಕ್ವಯರ್. ಸೊ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಸ್ಕ್ವಯರ್. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಗೊತ್ತು ನಮಗೆ. ಸೊ ಇಲ್ಲೊಂದು ಫಾರ್ಮುಲಾ ಇದೆ, ಏನು ಅಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು 4 ಆಲ್ಫಾ ಬೀಟಾ. ಸೊ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ವ್ಯಾಲ್ಯೂ ಏನು, ಆಲ್ಫಾ ಮೈನಸ್ ಬೀಟಾ ಇದೆ. ಸೊ ಆಲ್ಫಾ ಮೈನಸ್ ಬೀಟಾ ಪ್ಲೇಸಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅದನ್ನು ಆ ಕಡೆ ಶಿಫ್ಟ್ ಮಾಡಿರಿ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಪ್ಲಸ್ 4 ಆಲ್ಫಾ ಬೀಟಾ ಬಂದರೆ ಈ ಕಡೆ ಮೈನಸ್ ಆಲ್ಫಾ 4 ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್. ಸೊ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವಯರ್ ಬಂದಿದೆ ಬೆಲೆ ನಮಗೆ ಎಷ್ಟು ಬಂದಿದೆ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ 4 ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 1. ಸೊ ಇದನ್ನು ಆಲ್ರೆಡಿ ನಾನು ಮಾಡಿಸಿದ್ದೀನಿ, ಟೆಸ್ಟ್ ಸೀರೀಸಲ್ಲಿ ಮಾಡಿಸಿದ್ದೀನಿ. ನೆಕ್ಸ್ಟ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಗೊತ್ತು ನಮಗೆ ಎಷ್ಟು, 5 ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು, ಕೆ ಇಸ್ ಈಕ್ವಲ್ ಟು 1. 5 ಸ್ಕ್ವೇರ್ ಅಂದರೆ 25 ಮೈನಸ್ 4k ಇಸ್ ಈಕ್ವಲ್ ಟು 1. ಸೊ ಶಿಫ್ಟ್ ಮಾಡ್ಕೊಂತೀವಿ ಈ ಕಡೆ, 25 ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 4k, ಆ ಕಡೆ ಹೋದರೆ ಪ್ಲಸ್ 4k. ಸೊ 25 ಮೈನಸ್ 1 ಎಷ್ಟಾಯಿತು, 24 ಇಸ್ ಈಕ್ವಲ್ ಟು 4k, k ಇಸ್ ಈಕ್ವಲ್ ಟು 24/4. 4 1 4 6. ಸೊ ವ್ಯಾಲ್ಯೂ ಆಫ್ k is 6. ಸೊ k ನ ಬೆಲೆ ಎಷ್ಟು ಬರ್ತಾ ಇದೆ, ಇಲ್ಲಿ 6 ಬರ್ತಾ ಇದೆ. ಸೊ ಮುಂದಿನ ಲೆಕ್ಕವು ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಅಂಡ್ whose zeros is 2√3 ಮತ್ತೆ ಪ್ರಾಡಕ್ಟ್ is 2. ಬಹುಪದೋಕ್ತಿಗಳ ಶೂನ್ಯತೆಯ ಮೊತ್ತ 2√3 ಮತ್ತೆ ಗುಣಲಬ್ಧ 2 ಆದರೆ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟ್ ಸಮ್ ಕೊಟ್ಟಿದ್ದಾರೆ. ಸಮ್ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ದಾರೆ 2√3. ನೆಕ್ಸ್ಟ್ ಆಲ್ಫಾ ಬೀಟಾ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಎಷ್ಟು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಫಾರ್ಮುಲಾ ಹೇಳಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟಿದೆ, 2√3x ಪ್ಲಸ್ ಆಲ್ಫಾ ಬೀಟಾ ಎಷ್ಟಿದೆ, 2 ಇಸ್ ಈಕ್ವಲ್ ಟು 0. ಈ ರೀತಿ ಮಾಡ್ಬೋದು. ಇದು 1 ಮಾರ್ಕ್ ಕೇಳುವಂಥ ಕ್ವಶನ್ ಆಗಿದೆ, ಯಾಕೆಂದರೆ ಅಲ್ಲಿ ಮುಂದಿನ ಲೆಕ್ಕ ಫೈಂಡ್ ದ ಕ್ಯೂಬಿಕ್ ಪಾಲಿನಾಮಿಯಲ್ ಸಮ್ ಆಫ್ whose zeros is 2, ಪ್ರಾಡಕ್ಟ್ ಆಫ್ ಸಮ್ is -7, ಪ್ರಾಡಕ್ಟ್ is -14, then find the cubic polynomial. ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ 2, ಶೂನ್ಯತೆಗಳ ಗುಣಲಬ್ಧದ ಮೊತ್ತ -7, ಅವುಗಳ ಗುಣಲಬ್ಧ -14 ಆದರೆ ಘನ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಫಸ್ಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಷ್ಟು ಕೊಟ್ಟಿದ್ದಾರೆ, -7 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸಮ್ ನೋಡಿರಿ, ಕೊಟ್ಟಿರ್ತಕ್ಕಂಥದ್ದು 2. ನೆಕ್ಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸಮ್ ಕೊಟ್ಟಿದ್ದಾರೆ, ಆಲ್ಫಾ ಬೀಟಾ, ಬೀಟಾ ಗಾಮಾ, ಗಾಮಾ ಆಲ್ಫಾ ಇಸ್ ಈಕ್ವಲ್ ಟು -7 ಇದೆ. ನೆಕ್ಸ್ಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಆಲ್ಫಾ ಬೀಟಾ ಗಾಮಾ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, -14. ಸೊ ಇಲ್ಲೊಂದು ಫಾರ್ಮುಲಾ ಇದೆ, ಈಕ್ವೇಷನ್ ಮಾಡಬೇಕು ಅಂದಾಗ ಎಕ್ಸ್ ಸ್ಕ್ವೇರ್ ಆಲ್ಫಾ ಎಕ್ಸ್ ಕ್ಯೂಬ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಆಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ
ಪ್ಲಸ್ gamma alpha into x minus alpha beta into gamma is equal to 0. So x cube minus alpha plus beta gamma ಅಂದರೆ 2x square, alpha beta gamma ಅಂದರೆ minus 7x minus of minus 14. x square minus 2x square plus into minus minus 7x minus into minus is plus 14 is equal to 0. So this is the cubic polynomial equation 1. ಸೊ ಮುಂದಿನ ತರಗತಿಯಲ್ಲಿ ನಾವು ಏನು ನೆಕ್ಸ್ಟ್ ಕ್ಲಾಸಲ್ಲಿ ಡಿವಿಷನ್ ಆಫ್ ಆಲ್ಗಾರಿಥಮ್, ಯಾವ ರೀತಿ ಡಿವಿಷನ್ ಆಫ್ ಆಲ್ಗಾರಿಥಮ್ ಆಫ್ ಪಾಲಿನಾಮಿಯಲ್, ಆಮೇಲೆ ನೆಕ್ಸ್ಟು ರಿಮೈಂಡರ್ ಥಿಯರಮ್, ನೆಕ್ಸ್ಟು ರಿಮೈಂಡರ್ ಥಿಯರಮ್ ಆಯ್ತು, ನೆಕ್ಸ್ಟ್ ಫ್ಯಾಕ್ಟರ್ ಥಿಯರಮ್, ಲಾಸ್ಟ್ ಒನ್ ಬಂದು ಸಿಂಥೆಟಿಕ್ ಡಿವಿಷನ್. ಸೊ ಇಷ್ಟು ಕಾನ್ಸೆಪ್ಟ್ಗಳು ಈ ಒಂದು ಚಾಪ್ಟರಲ್ಲಿ ಉಳಿದಿದ್ದಾವೆ. ಸೊ ಮುಂದಿನ ತರಗತಿಯಲ್ಲಿ ಈ ಒಂದು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಸೊ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.